ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದು ಸಜೆಷನ್ ಕೊಡ್ತೀನಿ ಹೊಸ ಯೂಟ್ಯೂಬರ್ಸ್ಗೆ. ಭಾಳಷ್ಟು ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಥರ ಬರೀತಾರೆ ಮತ್ತು ಈ ಥರ ಹ್ಯಾಶ್ಟ್ಯಾಗ್ಸ್ನ ಹಾಕ್ತಾಯಿರ್ತಾರೆ. ನಾನು ಕೂಡ ಈ ಥರ ಟ್ಯಾಗ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೆ. ಇದು ಅವ್ರಿಗೇನು ಅನಿಸ್ತಾ ಇರುತ್ತೆ ಹೊಸ ಯೂಟ್ಯೂಬರ್ಸ್ಗೆ ಅಂತಂದರೆ, ಜಾಸ್ತಿ ಟ್ಯಾಗ್ಸ್ ಹಾಕಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಆ ಟ್ಯಾಗ್ಸ್ ಯಾರಾದರೂ ಸರ್ಚ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತೇಳಿ ಟ್ಯಾಗ್ಸ್ ಬಾಕ್ಸಲ್ಲಿ ಹಾಕ್ತಾರೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಈ ಥರ ಬರೀತಾರೆ. ನಾನು ಕೂಡ ಕೆಲವು ವೀಡಿಯೋಸ್ಗೆ ಬರೆದಿದ್ದೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಮಾನಿಟೈಸೇಷನ್ ಟೈಮ್ನಲ್ಲಿ ಮಿಸ್ಲೀಡಿಂಗ್ ಮೆಟಾಡಾಟಾ ಅಂತೇಳಿ ಆ ಒಂದು ರೀಸನ್ ಕೊಟ್ಟು ಮಾನಿಟೈಸೇಷನ್ನ ಮಾಡಲ್ಲ ಫ್ರೆಂಡ್ಸ್. ಆ ಒಂದು ರೀಸನ್ನ ತಿಳಿಸಿ ಮಾನಿಟೈಸೇಷನ್ ಅಪ್ಲೈ ಮಾಡಿದರೂ ಕೂಡ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಇದೆಲ್ಲ ನೀವು ತಿದ್ಕೊಂಡು ಎಲ್ಲ ಕರೆಕ್ಟ್ ಮಾಡಿದಾದ್ಮೇಲೆ ಮತ್ತೆ ಅಪ್ಲೈ ಮಾಡಿದಾದ್ಮೇಲೆ ಆವಾಗ ಮಾನಿಟೈಸೇಷನ್ ಆಗುತ್ತೆ. ನಾನು ಕೂಡ ಇದೇ ತಪ್ಪು ಮಾಡಿದೆ. ಭಾಳಷ್ಟು 90% ಜನ ಯೂಟ್ಯೂಬರ್ಸ್ ಇದೇ ತಪ್ಪು ಮಾಡ್ತಾರೆ. ಡಿಸ್ಕ್ರಿಪ್ಷನ್ನಲ್ಲಿ ಈ ಥರ ಟ್ಯಾಗ್ಸ್ನ ಹಾಕ್ತಾರೆ. ಹಾಕಿದರೆ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದರೆ ಮಾನಿಟೈಸೇಷನ್ ಟೈಮಲ್ಲಿ ಅಷ್ಟೇ ಆಗುತ್ತೆ. ಆವಾಗ ನೀವು ಇದನ್ನು ಎಡಿಟ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ ಎಡಿಟ್ ಮಾಡಿರಲಿಲ್ಲ ಅಂದರೆ ಇದನ್ನೆಲ್ಲ ತೆಗೆದಿರಲಿಲ್ಲ, ಡಿಲೀಟ್ ಮಾಡಿರಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ನಾನು ಅದನ್ನೇ ಮಾಡಿದ್ದೆ. ಆದರೆ ಮಾನಿಟೈಸೇಷನ್ ಟೈಮ್ನಲ್ಲಿ ಇದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದೆ. ಎಲ್ಲ ವೀಡಿಯೋಸ್ ನಾನು 440 ವೀಡಿಯೋಸ್ ಇತ್ತು, ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿದೆ. ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ತಪ್ಪು ಮಾಡಿದ್ದೀನಿ ಅಂತೇಳಿ ಚೆಕ್ ಮಾಡಿದಾಗ ಈ ಥರ ಎಲ್ಲ ಟ್ಯಾಗ್ಸ್ ಇತ್ತು. ಅದನ್ನು ನಾನು ಎಲ್ಲ ವೀಡಿಯೋಸ್ಗೆ ಚೆಕ್ ಮಾಡಿ ಒಂದೊಂದು ವೀಡಿಯೋನ ಚೆಕ್ ಮಾಡಿ ಡಿಲೀಟ್ ಮಾಡಿಬಿಟ್ಟೆ. ಡಿಲೀಟ್ ಮಾಡಿ ಅಪ್ಲೈ ಮಾಡಿದ್ರೆ ಒಂದೇ ಬಾರಿಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಅದೇ ಥರ ನೀವು ಹೊಸ ಯೂಟ್ಯೂಬರ್ಸ್ಗೆ ಭಾಳ ಆಸೆ ಇರುತ್ತೆ. ಆಸೆ ಅಂದರೆ ಅದು ಇಂಟೆನ್ಷನ್ ಇರುತ್ತೆ. ನನಗೂ ಕೂಡ ಅದೇ ಇತ್ತು, ಜಾಸ್ತಿ ವ್ಯೂಸ್ ಬರಬೇಕು, ಜಾಸ್ತಿ ವಾಚ್ ಟೈಮ್ ಆಗಬೇಕು, ಬೇಗ ಮಾನಿಟೈಸೇಷನ್ ಆಗಬೇಕು ಅಂತೇಳಿ ಎಲ್ಲ ಟ್ರಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಈ ಥರ ಬರೆಯೋದಾಗಲಿ, ಈ ಥರ ಹ್ಯಾಶ್ಟ್ಯಾಗ್ಸ್ ಹಾಕೋದಾಗಲಿ ಎಲ್ಲ ಮಾಡ್ತೀವಿ. ಇದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಮುಂದೆ ಮಾನಿಟೈಸೇಷನ್ ಅಪ್ಲೈ ಮಾಡೋ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಚೆಕ್ ಮಾಡಲಿಲ್ಲ ಅಂತಂದರೆ, ಚೆಕ್ ಮಾಡಿ ಎಡಿಟ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಮೊದಲು ಏನು ಮಾಡಿರ್ತೀವೋ ಅದು ನೆನಪಿರಲ್ಲ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಹಾಕಿದ್ರಿ ಅಂತಂದರೆ ಈಗಲೇ ಎಡಿಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಒಂದು ವೇಳೆ ನೀವು ಹಾಕಿರಲಿಲ್ಲ ಅಂದರೆ ಓಕೆ, ಡಿಸ್ಕ್ರಿಪ್ಷನ್ನ ಬರಿಬೇಕು ಅಂತಂದರೆ ಇದೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಯಾವ ಥರ ಡಿಸ್ಕ್ರಿಪ್ಷನ್ ಬರಿಬೇಕು ಅಂತೇಳಿ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ ಯಾವ ಥರ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತೇಳಿ. ವೀಡಿಯೋನ ಕ್ಲಿಕ್ ಮಾಡ್ತೀನಿ. ಇದು ಟೈಟಲ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದರೆ ಈ ಥರ ಬರೀಬೇಕು. ಫಸ್ಟು ಯಾವ ಟಾಪಿಕ್ ಬೇಕಿದೆ ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಸ್ವಲ್ಪ ಬರೀಬೇಕು. ಆ ವಿಡಿಯೋ ಬಗ್ಗೆ ನೀಟಾಗಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫುಲ್ ಬರೆದಿದ್ದೀನಿ. ಅದರಿಂದ ಏನು ಲಾಭ ಇದೆ, ಏನು ಪ್ರಾಬ್ಲಮ್ ಇದೆ ಎಲ್ಲನೂ ಬರೆದಿದ್ದೀನಿ. ಈ ಥರ ಡಿಸ್ಕ್ರಿಪ್ಷನ್ ಬರೀಬೇಕು. ಆ ವಿಡಿಯೋ ನೋಡೋದ್ರಿಂದ ಏನು ಲಾಭ ಆಗುತ್ತೆ, ಏನೋ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತಾ, ಏನೇನು ಟ್ರಿಕ್ ಯೂಸ್ ಮಾಡಬೇಕು ಎಲ್ಲನೂ ಈ ಥರ ಡಿಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಆ ವಿಡಿಯೋದ ಬಗ್ಗೆ ಈ ಥರ ಡಿಸ್ಕ್ರಿಪ್ಷನ್ ಬರೀಬೇಕು. ಅದಾದಮೇಲೆ ಕೆಳಗಡೆ ನಿಮ್ಮ ಚಾನಲ್ ಬಗ್ಗೆನೂ ಬರಿಬೋದು. ನನ್ನ ಚಾನಲ್ ಬಗ್ಗೆ ಬರ್ತೀನಿ, ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಹ್ಯಾಶ್ಟ್ಯಾಗ್ ಒಂದು 3 ಹಾಕಿದೆ. ಹ್ಯಾಶ್ಟ್ಯಾಗ್ ಜಾಸ್ತಿ ಹಾಕಬಾರ್ದು. ಡಿಸ್ಕ್ರಿಪ್ಷನಲ್ಲಿ ಒಂದು 5 ಒಳಗಡೆ 4, 5 ಆದರೆ ಮ್ಯಾಕ್ಸಿಮಮ್ ಅಷ್ಟೇ. ಅದು ಬಿಟ್ಟರೆ 10, 12, 20, 30 ಈ ಥರ ಹಾಕಬಾರ್ದು. ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ, ಚಾನಲ್ ಲಿಂಕ್ ಹಾಕ್ಬೋದು. ಫೇಸ್ಬುಕ್ ಇತ್ತಂದರೆ ಫೇಸ್ಬುಕ್ ಗ್ರೂಪ್ ಲಿಂಕ್ ಹಾಕ್ಬೋದು. ಈ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ಥರ ಬರಿಬೋದು. ಮತ್ತು ನಿಮ್ಮ ಚಾನಲಲ್ಲಿ ಇನ್ನೂ ಏನೇನು ಮಾಡ್ತೀರಾ ಅಂತೇಳಿ ಕೂಡ ಬರಿಬೋದು. ನಾನು ಯೂಟ್ಯೂಬ್ ಟಿಪ್ಸ್ ಕೊಡ್ತೀನಿ. ಮತ್ತು ವ್ಯೂಸ್ ಜಾಸ್ತಿ ಮಾಡೋಕ್ಕೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡೋಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಂತೇಳಿ ಎಲ್ಲ ಬರ್ತೀನಿ. ಈ ಥರ ನೀವು ನಿಮ್ಮ ಚಾನಲ್ ಬಗ್ಗೆ ಬರಿಬೋದು. ಫಸ್ಟು ಸ್ವಲ್ಪ ಆ ಚಾನಲ್ನಲ್ಲಿ ಏನು ತಿಳಿಸ್ತೀರ ಅಂತೇಳಿ ಸ್ವಲ್ಪ ಬರೀರಿ. ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಅದಾದಮೇಲೆ ನಿಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಬರೀರಿ ಫ್ರೆಂಡ್ಸ್, ಒಂದು 5-6 ಲೈನ್ ಬರೀರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಅದು ಇದು ಬರೀರಿ. ಅದಾದಮೇಲೆ ಇಲ್ಲಿ ಹ್ಯಾಶ್ಟ್ಯಾಗ್ಸ್ನ ಹಾಕಿ, ಮತ್ತು ನಿಮ್ಮ ಚಾನಲ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್ ಈ ಥರ ಹಾಕಿ. ಇಷ್ಟೇ ಡಿಸ್ಕ್ರಿಪ್ಷನ್ನ ಬರೀರಿ ಫ್ರೆಂಡ್ಸ್. ಇದು ಬಿಟ್ಟು ಆ ಥರ ಟ್ಯಾಗ್ಸ್ ಹಾಕೋದಾಗಲಿ, ಹ್ಯಾಶ್ಟ್ಯಾಗ್ಸ್ ಹಾಕೋದಾಗಲಿ ಆ ಥರ ಮಾಡಬೇಡಿ, ಮತ್ತು ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.